ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಗಣಿತ ಪ್ರಾಜೆಕ್ಟ್ ವರ್ಕಲ್ಲಿ ಚಟುವಟಿಕೆ 2 ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಚಟುವಟಿಕೆ 2 ನೋಡೋಣ. ಚಟುವಟಿಕೆ 2 ಘಟಕ 3 ಮತ್ತು ಘಟಕ 4. ಘಟಕ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಘಟಕ 4 ವರ್ಗ ಸಮೀಕರಣಗಳು. ಸೊ ಇವೆರಡೂ ಘಟಕಗಳ ಮೇಲೆ ನಾನು ಚಟುವಟಿಕೆ 2 ರಚನೆ ಮಾಡಿದ್ದೀನಿ 15 ಅಂಕಗಳಿಗೆ. ಇಲ್ಲಿ ಬರ್ತಕ್ಕಂತಹ ಪ್ರಶ್ನೆಗಳು ಬಹು ಮುಖ್ಯವಾದ ಪ್ರಶ್ನೆಗಳು. ಎಕ್ಸಾಮ್ ಪರ್ಪಸು ಸಹ ಈ ಪ್ರಶ್ನೆಗಳು ಬಂದಿದ್ದಾವೆ. ಹಾಗೆ ಮೇನ್ ಎಕ್ಸಾಮಲ್ಲೂ ಸಹ ಇದೇ ಪ್ಯಾಟರ್ನಲ್ಲಿ ಕ್ವಶನ್ಸ್ ಬರ್ತವೆ. ಹಾಗಾಗಿ ನಾನು ಅವುಗಳನ್ನು ಆಧಾರವಾಗಿಟ್ಕೊಂಡು ಈ ಒಂದು ಚಟುವಟಿಕೆಯನ್ನು ರಚನೆ ಮಾಡಿದ್ದೀನಿ ವಿದ್ಯಾರ್ಥಿಗಳೇ. ಪ್ರಶ್ನೆ 1 ಅಂಕಕ್ಕೆ a1x ಪ್ಲಸ್ b1y ಪ್ಲಸ್ c1 0 ಮತ್ತು a2x ಪ್ಲಸ್ b2y ಪ್ಲಸ್ c2 0 ಈ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು ಛೇದಿಸಿದಾಗ ಉಂಟಾಗುವ ಪರಿಹಾರಗಳೆಷ್ಟು ಅನ್ನೋದು ಪ್ರಶ್ನೆ. ಅದಕ್ಕೆ ಉತ್ತರ ನಿಖರವಾಗಿ 1 ಪರಿಹಾರ ಬ್ರಾಕೆಟಲ್ಲಿ ಅನನ್ಯ ಅಂತ ನಾನು ಬರೆದೀನಿ. ಸೊ 1ನೇ ಪ್ರಶ್ನೆ 1 ಅಂಕಕ್ಕೆ. ಇನ್ನು 2ನೇ ಪ್ರಶ್ನೆಗೆ ಬರೋಣ. ಇದು ಸಹ 1 ಅಂಕದ ಪ್ರಶ್ನೆ. 2x ಮೈನಸ್ 3y ಮೈನಸ್ 8 0 ಮತ್ತು 4x ಮೈನಸ್ 6y ಮೈನಸ್ 9 0 ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಎಷ್ಟು ಪರಿಹಾರಗಳನ್ನು ಹೊಂದಿದೆ ಅಂತ ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರವನ್ನು ನಾವು ಬಿಡಿಸ್ತಾ ಹೋದಾಗ ನಮಗೆ ಎಷ್ಟು ಪರಿಹಾರಗಳು ಸಿಗುತ್ತೆ ಅಂತ ನೋಡೋದಾದರೆ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಆಗಿರೋದ್ರಿಂದ ಇವು ಸಮಾಂತರ ರೇಖೆಗಳಾಗಿದೆ. ಹಾಗಾಗಿ ಯಾವುದೇ ಪರಿಹಾರವನ್ನು ಇದು ಹೊಂದಿರುವುದಿಲ್ಲ. ಇದು 2ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇದು ಸಹ 1 ಅಂಕದ ಪ್ರಶ್ನೆ. ಎಕ್ಸಾಮಲ್ಲಿ ಇದೇ ರೀತಿ ಕ್ವಶನ್ಸ್ ಬರುತ್ತೆ. ನೀವು ಅಭ್ಯಾಸ ಮಾಡಿದ್ರೆ ನಿಮಗೆ ಅನುಕೂಲ ಆಗುತ್ತೆ. 3ನೇ ಪ್ರಶ್ನೆ ಇದೆ 2 ಅಂಕಕ್ಕೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಅಂತೇಳಿ 2 ಅಂಕದ ಪ್ರಶ್ನೆ ಇದು. 2x ಪ್ಲಸ್ y ಇಸ್ ಈಕ್ವಲ್ ಟು 10, x ಮೈನಸ್ y ಇಸ್ ಈಕ್ವಲ್ ಟು 2. ಇಲ್ಲಿ ವರ್ಜಿಸುವ ವಿಧಾನವನ್ನು ಬಳಸಿ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ. ಸೊ y ಕ್ಯಾನ್ಸಲ್ ಆದರೆ x ಸಿಗುತ್ತೆ. x ಇಸ್ ಈಕ್ವಲ್ ಟು 4. ಎಕ್ಸ್ನ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ y ಸಿಗುತ್ತೆ. y ಇಸ್ ಈಕ್ವಲ್ ಟು 2. ಸೊ ಇದು ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಎಕ್ಸಾಮಲ್ಲಿ ಸಹ ಈ ರೀತಿ ಕ್ವಶನ್ಸ್ ಬರುತ್ತೆ. ಇದು ಇಂಪಾರ್ಟೆಂಟ್ ಕೂಡ. 4ನೇ ಪ್ರಶ್ನೆ 4 ಅಂಕಕ್ಕೆ. ಮೇನ್ ಎಕ್ಸಾಮಲ್ಲಿ ಕಂಪಲ್ಸರಿ ಕೇಳ್ತಾರೆ. ಸೊ ಸಮೀಕರಣಗಳು ಮಾತ್ರ ಚೇಂಜ್ ಇರುತ್ತೆ, ಮೆಥಡ್ ಮಾತ್ರ ಒಂದೇ ಇರುತ್ತೆ. ಸೊ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ ಅಂತ ಇದೆ. x ಪ್ಲಸ್ 2y ಇಸ್ ಈಕ್ವಲ್ ಟು 6, x ಪ್ಲಸ್ y ಇಸ್ ಈಕ್ವಲ್ ಟು 5 ಇವೆರಡು ಸಮೀಕರಣಗಳು. ಇದಕ್ಕೆ ನಾವು ನಕ್ಷೆ ವಿಧಾನದಿಂದ ಆನ್ಸರ್ನ ಮಾಡಬೇಕು. ಸೊ x ಪ್ಲಸ್ 2y ಇಸ್ ಈಕ್ವಲ್ ಟು 6ಅನ್ನು y ಇಸ್ ಈಕ್ವಲ್ ಟು 6 ಮೈನಸ್ x/2 ಅಂತ ಬರೀಬೇಕು. ಎಕ್ಸಿಗೆ 0 ಕೊಟ್ಟಾಗ y 3 ಆಗುತ್ತೆ, ಎಕ್ಸಿಗೆ 2 ಕೊಟ್ಟಾಗ y 2 ಆಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ x ಪ್ಲಸ್ y ಇಸ್ ಈಕ್ವಲ್ ಟು 5ಅನ್ನು y ಇಸ್ ಈಕ್ವಲ್ ಟು 5 ಮೈನಸ್ x ಅಂತ ಬರೆದ್ರೆ ಎಕ್ಸಿಗೆ 0 ಕೊಟ್ಟರೆ y 5 ಆಗುತ್ತೆ, yಗೆ 0 ಕೊಟ್ಟರೆ x 5 ಆಗುತ್ತೆ. ಸೊ ಇವೆರಡೂ ಬಾಕ್ಸನ್ನು ಬರೆದ್ರೆ ನಮಗೆ 2 ಅಂಕಗಳು ಸಿಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ಬಾಕ್ಸ್ಗಳನ್ನು ಆಧಾರವಾಗಿಟ್ಕೊಂಡು ನಾವು ಗ್ರಾಫನ್ನು ರಚನೆ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಗ್ರಾಫಿಗೆ x ಪ್ಲಸ್ y ಇಸ್ ಈಕ್ವಲ್ ಟು 5 ಅಂತ ಒಂದು ರೇಖೆನ ಎಳಿಬೇಕು. x ಪ್ಲಸ್ 2y ಇಸ್ ಈಕ್ವಲ್ ಟು 6 ಒಂದು ರೇಖೆನ ಎಳೆದ್ರೆ 1 ಅಂಕ ಸಿಗುತ್ತೆ. 2 ರೇಖೆಗಳು ಎಲ್ಲಿ ಛೇದಿಸಿರುತ್ತೆ ಆ ಪಾಯಿಂಟನ್ನು ಗುರ್ತು ಮಾಡಿ x ಇಸ್ ಈಕ್ವಲ್ ಟು 4, y ಇಸ್ ಈಕ್ವಲ್ ಟು 1, x ಮತ್ತು y ಬೆಲೆನ ಬರೆದ್ರೆ ನಮಗೆ 1 ಅಂಕ ಸಿಗುತ್ತೆ. ಸೊ ಗ್ರಾಫಿಗೆ 2 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ನೀವು ರೇಖೆಗಳನ್ನು ಎಳಲಿಕ್ಕೆ 1 ಅಂಕ, x ಮತ್ತು y ಬೆಲೆಗಳನ್ನು ಬರಲಿಕ್ಕೆ 1 ಅಂಕ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಈಗ ನಾನು ವರ್ಗ ಸಮೀಕರಣದ ಮೇಲೆ ಪ್ರಶ್ನೆ ತೆಗೆದೀನಿ. 5ನೇ ಪ್ರಶ್ನೆ. ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತಿದೆ 1 ಅಂಕಕ್ಕೆ. ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಅನ್ನೋದು ಉತ್ತರ ಆಗಿದೆ. ಇನ್ನು 6ನೇ ಪ್ರಶ್ನೆ 1 ಅಂಕಕ್ಕಿದೆ. x ಇಂಟು x ಪ್ಲಸ್ 5 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಮೂಲಗಳನ್ನು ಬರೆಯಿರಿ ಅಂತಿದೆ. ಇದು 1 ಅಂಕಕ್ಕೆ. x ಇಸ್ ಈಕ್ವಲ್ ಟು 0 ಆಗುತ್ತೆ, x ಇಸ್ ಈಕ್ವಲ್ ಟು ಮೈನಸ್ 5 ಆಗುತ್ತೆ. ಇನ್ನು 7ನೇ ಪ್ರಶ್ನೆ 2 ಅಂಕಕ್ಕಿದೆ. x² ಪ್ಲಸ್ 4x ಪ್ಲಸ್ 5 ಇಸ್ ಈಕ್ವಲ್ ಟು 0 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಇದೆ. ಸೊ ಅದಕ್ಕೆ ಉತ್ತರವನ್ನು ನೋಡಿ. ಶೋಧಕ ಮೈನಸ್ 4 ಇಸ್ ಲೆಸ್ ದ್ಯಾನ್ 0 ಆಗುತ್ತೆ. ಹಾಗಾಗಿ ಮೂಲಗಳು ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ, ಸ್ವಭಾವ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ಅನ್ನೋದು ಆಗಿರುತ್ತೆ ವಿದ್ಯಾರ್ಥಿಗಳೇ. ಸೊ ಇದು 7ನೇ ಪ್ರಶ್ನೆಗೆ ಉತ್ತರ ಆಗಿದೆ. ಎಕ್ಸಾಮಲ್ಲಿ ಇದೇ ಟೈಪ್ ಕ್ವಶನ್ಸ್ ಬರುತ್ತೆ. ಸೊ ಇಲ್ಲಿ 3 ಅಂಕದ ಪ್ರಶ್ನೆ ಇದೆ. 8ನೇ ಪ್ರಶ್ನೆ ಇದು ಅಪ್ಲೈಡ್ ಕ್ವಶನ್ನು. ಈ ರೀತಿ ಕ್ವಶನ್ಸ್ ಕಂಪಲ್ಸರಿ ಬಂದೇ ಬರುತ್ತೆ 3 ಅಂಕಕ್ಕೆ.
ಎರಡು ಅನುಕ್ರಮ ಧನಪೂರ್ಣಾಂಕಗಳ ವರ್ಗಗಳ ಮೊತ್ತವು 365 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅನ್ನೋದು ಪ್ರಶ್ನೆ. ಸೊ ಇದೇ ರೀತಿ ಟ್ವಿಸ್ಟ್ ಮಾಡಿ ಕ್ವಶನ್ಸನ್ನು ಕೇಳ್ತಾರೆ. ಸೊ ನೀವು ಈ ರೀತಿ ಲೆಕ್ಕಗಳನ್ನು ಒಂದು 10 ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಇದರ ಮೇಲೆ ಬರ್ತಕ್ಕಂತಹ ಪ್ರಶ್ನೆಗೆ ಸುಲಭವಾಗಿ 3 ಅಂಕಗಳನ್ನು ಪಡ್ಕೋಬಹುದು ವಿದ್ಯಾರ್ಥಿಗಳೇ. ಇಲ್ಲಿಗೆ ಚಟುವಟಿಕೆ 2 ಕಂಪ್ಲೀಟಾಗಿ ಮುಕ್ತಾಯವಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಚಟುವಟಿಕೆ 3 ಅಭ್ಯಾಸ ಮಾಡೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳೇ ಚಟುವಟಿಕೆ 1 ಮತ್ತು ಚಟುವಟಿಕೆ 2 ಆಧಾರವಾಗಿಟ್ಟುಕೊಂಡು FA1 ಪ್ರಶ್ನೆ ಪತ್ರಿಕೆಯನ್ನು ತೆಗೆಯಲಾಗುತ್ತೆ. ಆ 4 ಪಾಠಗಳನ್ನು ಬಳಸ್ಕೊಂಡು FA1 ಟೆಸ್ಟ್ ಪೇಪರ್ನ ತೆಗೆಯಲಾಗುತ್ತೆ. ಆ ಟೆಸ್ಟ್ ಪೇಪರ್ನೂ ಸಹ ನಾನು ಇದರಲ್ಲಿ ಹಾಕ್ತೀನಿ, ನಿಮಗೆ ಅನುಕೂಲ ಆಗುತ್ತೆ. ನಾನು ಟೆಸ್ಟ್ ಪೇಪರ್ನ ಇಂಪಾರ್ಟೆಂಟ್ ಕ್ವಶನ್ಸನ್ನು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳಿದ್ದೀನಿ. ಸೊ ನಿಮಗೂ ಸಹ ಅನುಕೂಲ ಆಗುತ್ತೆ. ಸೊ ನೀವು ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಮುಂದಿನ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.